ಹಾಯ್ ಗೈಸ್, ಎಲ್ಲರಿಗೂ ಕ್ರಿಕೆಟ್ ಅಪ್ಡೇಟ್ಗೆ ಆತ್ಮೀಯ ಸ್ವಾಗತ. ಇಂದಿನಿಂದ ಆರಂಭವಾಗಿರುವ ವಿಜಯ್ ಹಜಾರೆ ಟೂರ್ನಿಯಲ್ಲಿ ವಿಶ್ವ ದಾಖಲೆಯಾಗಿದೆ. ಇಂದು ನಡೆಯುತ್ತಿರುವ ಬಿಹಾರ್ ವರ್ಸಸ್ ಅರುಣಾಚಲ ಪ್ರದೇಶದ ನಡುವಿನ ಪಂದ್ಯದಲ್ಲಿ ಯುವ ಆಟಗಾರ ಸ್ಫೋಟಕ ಬ್ಯಾಟರ್ ವೈಭವ್ ಸೂರ್ಯವಂಶಿ, ನಾಯಕ ಸಕಿಬುಲ್ ಗನಿ ಮತ್ತು ಆಯುಷ್ ಲೋಹರುಕರವರ ಸಿಡಿಲಬ್ಬರದ ಶತಕಗಳ ನೆರವಿನಿಂದ ಬಿಹಾರ ತಂಡವು ನಿಗದಿತ 50 ಓವರ್ಗಳಲ್ಲಿ 6 ವಿಕೆಟ್ಗಳ ಕಳೆದುಕೊಂಡು ಬರೋಬ್ಬರಿ 574 ರನ್ಗಳನ್ನು ಬಾರಿಸಿ ODI ಫಾರ್ಮೆಟ್ನಲ್ಲಿ ವಿಶ್ವ ದಾಖಲೆಯನ್ನು ಮಾಡಿದೆ. ಇದು ಲೀಸ್ಟ್ ಎ ಕ್ರಿಕೆಟ್ ಇತಿಹಾಸದಲ್ಲಿ ತಂಡವೊಂದರಿಂದ ದಾಖಲಾದ ಗರಿಷ್ಠ ಮೊತ್ತವಾಗಿದೆ. ಈ ಮೂಲಕ ಬಿಹಾರ ತಂಡವು ODI ಫಾರ್ಮೆಟ್ನಲ್ಲಿ ನೂತನ ವಿಶ್ವ ದಾಖಲೆಯನ್ನು ಬರೆದಿದೆ. ಅರುಣಾಚಲ ಪ್ರದೇಶದ ವಿರುದ್ಧ ರಾಂಚಿಯಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಹಲವು ದಾಖಲೆಗಳು ಸೃಷ್ಟಿಯಾಗಿವೆ. 2022ರಲ್ಲಿ ಅರುಣಾಚಲ ಪ್ರದೇಶದ ವಿರುದ್ಧವೇ ತಮಿಳುನಾಡು ತಂಡವು 506 ರನ್ಗಳನ್ನು ಕಲೆಹಾಕಿದ್ದು ಈವರೆಗಿನ ಅತಿ ಹೆಚ್ಚು ಮೊತ್ತವಾಗಿತ್ತು. ಈ ಪಂದ್ಯದಲ್ಲಿ 14ರ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಕೇವಲ 36 ಎಸೆತಗಳಲ್ಲಿ ಶತಕ ಬಾರಿಸಿದ್ದಾರೆ. ಈ ದಾಖಲೆಯನ್ನು ಕೆಲವೇ ಕ್ಷಣದಲ್ಲಿ ನಾಯಕ ಸಕಿಬುಲ್ ಗನಿ ಅವರು ಬ್ರೇಕ್ ಮಾಡಿದ್ದಾರೆ. 37 ಎಸೆತಗಳಲ್ಲೇ ಗನಿ ಅವರು ಶತಕ ಗಳಿಸುವ ಮೂಲಕ ಲೀಸ್ಟ್ ಎ ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಗಳಿಸಿದ ಭಾರತೀಯ ಬ್ಯಾಟರ್ ಆಗಿ ಹೊರಹೊಮ್ಮಿದ್ದಾರೆ. ವೈಭವ್ ಸೂರ್ಯವಂಶಿ 84 ಎಸೆತಗಳಲ್ಲಿ 190 ರನ್ ಗಳಿಸಿದ್ದಾರೆ. ಈ ಇನ್ನಿಂಗ್ಸ್ನಲ್ಲಿ 16 ಬೌಂಡರಿಗಳು 15 ಸಿಕ್ಸರ್ಗಳು ಸೇರಿತ್ತು. ಮತ್ತೊಂದೆಡೆ ಗನಿ ಅವರು 40 ಎಸೆತಗಳಲ್ಲಿ 10 ಬೌಂಡರಿ 12 ಸಿಕ್ಸರ್ಗಳೊಂದಿಗೆ 120 ರನ್ಗಳನ್ನು ಚಚ್ಚಿದರು ಮತ್ತು ಔಟ್ ಆಗದೆ ಕ್ರೀಸ್ನಲ್ಲಿ ಹಾಗೆ ಉಳಿದುಕೊಂಡರು. ವಿಕೆಟ್ ಕೀಪರ್ ಬ್ಯಾಟರ್ ಆಯುಷ್ ಸಹ 56 ಎಸೆತಗಳಲ್ಲಿ ತಮ್ಮ ಶತಕವನ್ನು ಪೂರೈಸಿಕೊಂಡರು. ಒಟ್ಟಾರೆ ಈ ಮೂರು ಪ್ಲೇಯರ್ಸ್ಗಳ ಅದ್ಭುತವಾದ ಆಟದಿಂದ ಬಿಹಾರ ತಂಡವು ODI ಫಾರ್ಮೆಟ್ನಲ್ಲಿ ಅಂದರೆ ವಿಜಯ್ ಹಜಾರೆ ಫಾರ್ಮೆಟಲ್ಲಿ ಅತ್ಯಧಿಕ ಟಾರ್ಗೆಟನ್ನು ಸೆಟ್ ಮಾಡುವ ಮೂಲಕ ವಿಶ್ವ ದಾಖಲೆ ಮಾಡಿದೆ ಅಂತ ಹೇಳ್ಬೋದು. ಇದು ಫ್ರೆಂಡ್ಸ್, ಇದು ಈ ಕ್ಷಣದ ಕ್ರಿಕೆಟ್ ಅಪ್ಡೇಟ್. ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಅಪ್ಡೇಟ್ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ರಾಜ್ ಸ್ಟೋರೀಸ್ ಕನ್ನಡ.